ನೀವು ಈ ಥರ ಐ ಮೇಕಪ್ ಮಾಡೋದನ್ನ ಕಲಿಬೇಕಾ? ಬನ್ನಿ ಅದು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾವು ಕಾಟನ್ ಪ್ಯಾಡ್ ಅಥವಾ ಟಿಶ್ಯೂ ಅಲ್ಲಿ ಸಹಿತನೂ ಐನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊ ಕನ್ಸಿಲರ್ನ ನಾವು ಯೂಸ್ ಮಾಡಬೇಕು. ನನ್ನ ಹತ್ರ ಇದೆ ಹುಡಾ ಬ್ಯೂಟಿ HD ಕನ್ಸಿಲರ್ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಹತ್ರ ಯಾವುದಿದೆ ಫಾರೆವರ್ 52 ಯಾವುದಾದ್ರೂ ಆದರೂ ಪರವಾಗಿಲ್ಲ. ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಅದೇ ಮೇನ್ ಇಂಪಾರ್ಟೆಂಟ್ ಕನ್ಸಿಲರ್ ಹಾಕಿದ ಮೇಲೆ. ಬ್ಲೆಂಡರು ತುಂಬ ಚಿಕ್ಕದಾಗಿ ಇದರಲ್ಲಿ ತುಂಬ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಅಂದರೆ ನೀಟಲ್ಲಿ ಇಂಥ ಹತ್ರ ಎಲ್ಲ ಎಡ್ಜಸ್ ಎಲ್ಲ ತುಂಬ ಈ ಬ್ಲೆಂಡಿಂಗಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ನೀವು ಇದನ್ನೇ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ. ನೀವು ಚೆನ್ನಾಗಿ ಐಬ್ರೋನ ಲಿಫ್ಟ್ ಮಾಡಿ ಬ್ಲೆಂಡ್ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಯಾಕಂದರೆ ಕಣ್ಣು ಕ್ಲೋಸ್ ಮಾಡಿದಾಗ ಮತ್ತು ಕಣ್ಣು ಓಪನ್ ಮಾಡಿದಾಗ ಅಲ್ಲಿ ರಿಂಕಲ್ಸ್ ಬರುತ್ತೆ. ಆ ರೀತಿ ರಿಂಕಲ್ಸ್ ಬರೋದಿಲ್ಲ. ನೀವು ಆದಷ್ಟು ಲಿಫ್ಟ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ ಹೇಗೆ ಅಂತಂದೇಳಿ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡ್ರಿ. ಹೀಗಿರುತ್ತಲ್ಲ ಐಬ್ರೋ, ಇದನ್ನು ಲಿಫ್ಟ್ ಮಾಡಬೇಕು. ಹೀಗೆ ಲಿಫ್ಟ್ ಮಾಡಿ ನೀಟಾಗಿ ಹೀಗೆ ಪೌಡರ್ ಲಾಕ್ ಎಲ್ಲ ಕಡೆ ನೀಟಾಗಿ ಪೌಡರ್ ಲಾಕ್ ಮಾಡಿದರೆ ನಮಗೆ ಅಲ್ಲಿ ರಿಂಕಲ್ಸ್ ಬರೋದಿಲ್ಲ. ಇದೇ ಥರನೇ ಸೇಮ್ ಆ್ಯಸ್ ಇಟ್ ಈಸ್ ವರ್ಕ್ ಬರುತ್ತೆ ನಿಮಗೂ ಸಹಿತನು. ಆದಷ್ಟು ಇದನ್ನೊಂದು ನೀವು ಪ್ರತಿಯೊಂದು ಬ್ರೈಡಿಗೂ ಇದನ್ನು ಮರಿಬೇಡಿ. ಯಾಕಂದರೆ ಲಿಫ್ಟ್ ಮಾಡೋದ್ರಿಂದ ರಿಂಕಲ್ಸ್ ಅನ್ನೋದು ಬೀಳೋದಿಲ್ಲ. ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನಾವಿವತ್ತು ನಾರ್ಮಲ್ ಆಗಿ ಸೆಮಿ ಬ್ರೈಡಿಗೆ ಮಾಡ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಆಗೋ ಕಲರು ಪರ್ಪಲ್ ಮತ್ತು ಬ್ರೌನ್. ಪರ್ಪಲ್ ಮತ್ತು ಬ್ರೌನ್ ಯಾವ ಬ್ರೈಡಿಗಾದರೂ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಸೆಮಿ ಬ್ರೈಡಿಗೆ ಇವೆರಡು ಕಲರ್ ತುಂಬಾ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನಿವತ್ತು ಪರ್ಪಲ್ ತೊಗೊತೀನಿ. ಪರ್ಪಲಲ್ಲಿ ವರ್ಕ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟು ನೀವು ಏನೇ ಮಾಡೋಕ್ಕಿಂತ ಮುಂಚೆ ಬ್ರಷ್ ಮಾತ್ರ ನೀವು ತುಂಬ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಬೇಕು. ಯಾಕಂದರೆ ಕಲರು ಮಿಕ್ಸಪ್ ಆಗುತ್ತೆ. ಬೇರೆ ಕಲರು ನಮಗೆ ನಾವು ಯಾವುದೋ ಬೇರೆ ಬ್ರೌನ್ ಮಾಡಿರ್ತೀವಿ ಅಥವಾ ಗ್ರೀನ್ ಮಾಡಿರ್ತೀವಿ, ಅದರಲ್ಲೇ ನಾವು ವರ್ಕ್ ಮಾಡಿದರೆ ಏನಾಗುತ್ತೆ ಅಂದರೆ ಕಲರ್ ನಮಗೆ ಬೇರೆ ಕಲರ್ ಬಂದುಬಿಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಕಲರ್ ಬರಲ್ಲ, ನಾವು ಅಂದ್ಕೊಂಡಿರೋ ಥರ ವರ್ಕ್ ಬರಲ್ಲ. ಅದಕ್ಕೆ ಏನು ಮಾಡಬೇಕು, ಎಲ್ಲಕ್ಕಿಂತ ಮುಂಚೆ ಫಸ್ಟು ಬ್ರಷ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ನೀಟಾಗಿ ಅದನ್ನ ಒಂಚೂರು ಡ್ರೈ ಮಾಡಿಕೊಂಡು ಆಮೇಲೆ ನಾವು ಕಲರ್ಸ್ನ ತಗೋಬೇಕು. ನಾನಿವತ್ತು ಪರ್ಪಲ್ ಅಂದಿದ್ದೀನಿ, ಡಾರ್ಕ್ ಪರ್ಪಲ್ ತೊಗೊತೀನಿ. ನಾವು ಪರ್ಪಲ್ ಕಲರ್ ತೊಗೊತಿದ್ದೀನಿ. ಏನು ಮಾಡಬೇಕು, ಟ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅದರಲ್ಲಿರೋ ಡಸ್ಟ್ ಅಂದರೆ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ಹೊರಗಡೆ ಬೀಳುತ್ತೆ. ನಮಗೇನು ಬ್ರಷಿಗೆ ಅಂಟ್ಕೊಂಡಿರುತ್ತಲ್ಲ ಅದಷ್ಟೇ ಇದರಲ್ಲಿರುತ್ತೆ. ಆವಾಗ ನಮಗೇನಾಗುತ್ತೆ ಅಂದರೆ ನೀಟಾಗಿ ನಾವು ಬ್ಲೆಂಡ್ ಮಾಡಿದಾಗ ನಮಗೆ ನೀಟಾಗಿ ಚೆನ್ನಾಗಿ ವರ್ಕ್ ಬರುತ್ತೆ. ಫಸ್ಟು ನಾವು ಎಡ್ಜಸ್ಸಲ್ಲಿ ಏನು ಮಾಡಬೇಕು, ಫಸ್ಟ್ ಪ್ರಾಡಕ್ಟ್ನ ನಾವು ತೊಗೊಂಡು ಎಡ್ಜಸ್ಸಿಗೆ ಡೆಪಾಸಿಟ್ ಮಾಡಬೇಕು. ಅಲ್ಲೇ ಮಾಡಬೇಕು. ಯಾಕಂದರೆ ನಮಗೆ ಅಲ್ಲೇ ಜಾಸ್ತಿ ಡಾರ್ಕಾಗಿ ಕಾಣಬೇಕಾಗಿರೋದು. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲೇ ಮಾಡಬೇಕು. ಇನ್ನು ಉಳಿದಿರೋ ಪ್ರಾಡಕ್ಟ್ನ ಹೀಗೆ ಸರ್ಕಲ್ ಶೇಪಲ್ಲಿ ಏನು ಮಾಡಬೇಕು, ಬ್ಲೆಂಡ್ ಮಾಡಬೇಕು. ಇಷ್ಟು ಅಷ್ಟೇ. ಈ ಕಡೆ ನೆಸೆಸಿಟಿ ಇರಲ್ಲ, ಸ್ವಲ್ಪ ಬ್ಲೆಂಡ್ ಮಾಡಿದರೆ ಸಾಕಾಗುತ್ತೆ. ಇಲ್ಲೆಲ್ಲ ಮಾಡಿ ಉಳಿದಿರೋ ಪ್ರಾಡಕ್ಟ್ನ ನಾವು ಇಲ್ಲಿ ಮಾಡದೇ ಇದ್ದರೆ ನಮಗೇನು ಅನಿಸುತ್ತೆ ಅಂದರೆ ತುಂಬ ಆರ್ಡಾಗಿ ಕಾಣಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಉಳಿದಿರೋ ಪ್ರಾಡಕ್ಟಲ್ಲಿ ಸ್ವಲ್ಪ ಲೈಟಾಗಿ ಈ ಥರ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಕವರ್ ಆಗುತ್ತೆ. ಅದೇ ನಾವು ಒಂಚೂರು ಸ್ಮೋಕಿ ಬೇಕು ಅಂದಾಗ ಏನು ಮಾಡಬೇಕು ಅಂದರೆ ಬ್ಲ್ಯಾಕ್ನ ಆ್ಯಡ್ ಮಾಡಬೇಕು. ಲೈಟಾಗಿ ಒಂದು ಸ್ವಲ್ಪ ಲಾಸ್ಟ್ ಎಡ್ಜಲ್ಲಿ ನಿಮ್ಗಿನ್ನೂ ಗೊತ್ತಾಗಲಿಲ್ಲ ಅಂದರೆ ನಾನು
ನಿಮಗೆ ಈ ಬ್ರಷಲ್ಲಿ ಡೆಪಾಸಿಟ್ ಮಾಡೋ ಬ್ರಷಲ್ಲಿ ತೋರಿಸ್ತೀನಿ. ಈ ಬ್ರಷಲ್ಲಿ ತುಂಬ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಈ ಬ್ರಷಲ್ಲಿ ಬ್ಲ್ಯಾಕ್ನ ಸ್ವಲ್ಪ ತಗೊಂಡು ಸ್ವಲ್ಪ ಬ್ಲ್ಯಾಕ್ನ ತಗೊಂಡು ಅದನ್ನ ಟ್ಯಾಪ್ ಮಾಡಿಕೊಂಡು ಹೀಗೆ ಇಷ್ಟು ಮಾಡಿದರೆ ಸಾಕು. ನೀವು ತುಂಬ ಚೆನ್ನಾಗಿ ವರ್ಕ್ ಕಾಣುತ್ತೆ. ನಿಮ್ಮದು ಸ್ಮೋಕಿ ಥರ ಕಾಣುತ್ತೆ, ಹಾಗೆ ಡಾರ್ಕ್ ಆಗುತ್ತೆ, ಹೈಲೈಟ್ ಆಗುತ್ತೆ ನಿಮ್ಮ ಐ ಮೇಕಪ್ಪು. ತುಂಬ ಅಂದರೆ ತುಂಬ ಲುಕ್ ಎಲಿಗೆಂಟಾಗಿ ಕಾಣುತ್ತೆ. ನಾರ್ಮಲ್ ಆಗಿ ನಾವು ಬರೀ ಪರ್ಪಲ್ ಅಷ್ಟು ಯೂಸ್ ಮಾಡಿದರೆ ಅದು ಹೈಲೈಟ್ ಆಗಲ್ಲ, ತುಂಬ ಓವರ್ ಅನಿಸುತ್ತೆ ನಾವು ಮಾಡೋ ಇದು. ಎಷ್ಟಾಗುತ್ತಷ್ಟು ಲೈಟಾಗಿ ನಿಮ್ಗೆ ಈಗ ಅನಿಸ್ಬೋದು ಇಲ್ಲೆಲ್ಲ ಡಾರ್ಕ್ ಆಗಿದೆ ಅಂತ. ಅದು ಬೇಕಂತಾನೆ ಮಾಡಿರೋದು. ಈಗ ಡಾರ್ಕ್ ಆಲ್ಮೋಸ್ಟ್ ಅಲ್ಲಿ ಆಗಿಬಿಟ್ಟಿರುತ್ತೆ ನಾವು ಮಾಡುವಾಗ. ಇದು ಆಯಿತು ಅಂದರೆ ನಾವೇನು ಮಾಡಬೇಕು ಅಂದರೆ ಲೈಟ್ ಕಲರ್, ನಮ್ಮ ಹತ್ರ ವೈಟ್ ಕಲರ್ ಇದ್ದೇ ಇರುತ್ತೆ. ನಾವು ಏನೇ ಮಾಡೋ ವರ್ಕ್ ಇದ್ರೂ ಈ ಕ್ರೀಸ್ ಲೈನ್ ಒಳಗಡೆನೆ ಮಾಡಬೇಕು. ಇದ್ರ ಮೇಲೆ ಮಾಡಿದರೆ ತುಂಬ ಓವರ್ ಅನಿಸುತ್ತೆ, ತುಂಬ ಅದೇನೋ ಅಂತಾರಲ್ಲ, ತುಂಬ ಜಾತ್ರೆ ಥರ ಕಾಣಿಸುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಕ್ರೀಸ್ ಲೈನ್ ಒಳಗಡೆನೆ ನಾವೇನಿದ್ರು ಐ ಮೇಕಪ್ನ ಮುಗಿಸ್ಕೋಬೇಕು. ನಮಗೇನಿದ್ರು ಇಷ್ಟೇ ಇರೋದು ಜಾಗ, ಇಷ್ಟರಲ್ಲೇ ನಾವೇನು ಮಾಡಬೇಕು ಐ ಮೇಕಪ್ನ ಮುಗಿಸ್ಕೋಬೇಕು. ನಿಮಗೆ ತುಂಬ ಡಾರ್ಕ್ ಬೇಕು ಅಂದರೆ ಡಾರ್ಕು, ಲೈಟ್ ಬೇಕು ಅಂದರೆ ಲೈಟ್ ಬೇಕು. ಈಗ ತುಂಬ ಹೆವಿ ಆಗಿಬಿಟ್ಟಿದೆ, ನನಗೊಂಚೂರು ಲೈಟ್ ಬೇಕು ಅಂದರೆ ಈ ಥರ ವೈಟ್ ಕಲರ್ ಪೌಡರ್ ಇರುತ್ತಲ್ಲ, ಅಂದರೆ ಅದರಲ್ಲೇ ವೈಟ್ ಕಲರ್ ಐ ಶ್ಯಾಡೋ ಕಲರ್ ಇರುತ್ತಲ್ಲ, ಅದನ್ನೇನು ಮಾಡಬೇಕು ಸ್ವಲ್ಪ ಟ್ಯಾಪ್ ಮಾಡ್ಕೊಂಡು ನಾವು ಲೈಟಾಗಿ ಅದ್ರ ಮೇಲೆ ಎಲ್ಲಿ ಜಾಸ್ತಿ ಅನಿಸುತ್ತಲ್ಲ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದ್ರಿಂದ ನಮಗೆ ಅದು ತುಂಬ ಓವರ್ ಅನಿಸೋದಿಲ್ಲ, ಕಮ್ಮಿ ಫೀಲ್ ಕೊಡುತ್ತೆ. ಇವಾಗ ಒಂದೊಂದ್ಸಲ ಆಗಿಬಿಡುತ್ತೆ ಡೆಪಾಸಿಟ್ ತಕ್ಷಣಕ್ಕೆ, ಒಂದೊಂದ್ಸಲ ಜಾಸ್ತಿ ಆಗಿಬಿಡುತ್ತೆ. ಆದರೆ ನಾವು ಅದನ್ನು ಕಮ್ಮಿ ಹೇಗೆ ಮಾಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಂಡಿರಬೇಕು. ನಾವು ಮೇಕಪ್ ಮಾಡ್ತೀವಿ ಅಂದರೆ ಅದನ್ನು ಏನೋ ಒಂದು ತಪ್ಪಾಗುತ್ತೆ ಅಂದರೆ ಅದನ್ನ ಫಸ್ಟ್ ನಾವು ಸರಿ ಮಾಡೋದು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಮೇಕಪ್ ಏನೇ ಕೆಟ್ಟರೂ ನಾವು ಕಾನ್ಫಿಡೆನ್ಸಲ್ಲಿ ಮೇಕಪ್ ಮಾಡ್ತೀವಿ. ಯಾಕಂದರೆ ನಮಗೆ ಫಸ್ಟ್ ಈ ತಪ್ಪು ಮಾಡಿದರೆ ನಮಗೆ ಇಲ್ಲಿ ಸರಿ ಮಾಡ್ಬೋದು ಅನ್ನೋ ಐಡಿಯಾ ಇದ್ದರೆ ನಾವೆಲ್ಲೂ ನರ್ವಸ್ ಆಗಲ್ಲ, ಯಾರ ಮುಂದೆನೂ ಹೆದರೋ ಅಂತ ನೆಸೆಸಿಟಿ ಇರಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಫಸ್ಟು ಕಾನ್ಫಿಡೆನ್ಸಲ್ಲಿ ಇರಬೇಕು. ಏನೇ ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡೋಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ. ಅದನ್ನು ಫಸ್ಟ್ ನಾವು ಕಲಿಬೇಕು. ಇಷ್ಟಾಯಿತು. ಇಷ್ಟಾದಮೇಲೆ ನಾವು ಈಗ ನಾರ್ಮಲ್ ಬ್ರೈಡ್ಗೆಲ್ಲ ಏನು ಮಾಡಬೇಕು ಅಂದರೆ ಲೈಟ್ ಗೋಲ್ಡು ಅಥವಾ ಬ್ರೌನು ಇವೆರಡೂ ಹಾಕ್ಕೊಂಡು, ಆಮೇಲೆ ನಾವು ಶಿಮ್ಮರು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಅವರಿಗೆ ಚೆನ್ನಾಗಿ ಸೂಟಬಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಲೈಟ್ ಗೋಲ್ಡ್ ಅಥವಾ ಲೈಟ್ ಬ್ರೌನ್ ಗೋಲ್ಡ್ ಅಂತ ಬರುತ್ತೆ. ಬ್ರೌನು ಮತ್ತು ಗೋಲ್ಡು ಎರಡು ಮಿಕ್ಸ್ ಆಗಿರುತ್ತೆ. ಅದು ತುಂಬ ನಾನ್ ಬ್ರೈಡ್ಗೆ ಅದೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಕಾಪರ್ ಗೋಲ್ಡ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲಾಸ್ಟಿಗೆ ನಾವು ಎಡ್ಜಸ್ಸಲ್ಲಿ ವೈಟ್ ಕಲರ್ ಅಂದರೆ ಸಿಲ್ವರ್ ಕಲರ್ ಶಿಮ್ಮರ್ನ ಹಾಕಬೇಕು. ತುಂಬ ಅಂದರೆ ತುಂಬ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ದೂರದಿಂದ ತುಂಬ ಹೈಲೈಟ್ ಆಗುತ್ತೆ. ಅವ್ರ ಐಲೈನರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾವೇನು ಮಾಡಬೇಕು, ಸ್ವಲ್ಪ ವೈಟ್ ಕಲರ್ ಶಿಮ್ಮರು ನೀವು ಸ್ವಲ್ಪ ಅಪ್ಲೈ ಮಾಡಬೇಕಂದ್ರೆ ಈ ಥರ ಹಿಂದೆಗಡೆ ಬ್ರಷಲ್ಲಿ ತೊಗೊಂಡು ಏನು ಮಾಡಬೇಕು ಅಂದರೆ ನಾವೆಲ್ಲಿ ಹಚ್ಚಬೇಕಲ್ಲ ಅಲ್ಲಿ ಅದನ್ನು ಈ ಥರ ಇಷ್ಟು ಮಾಡಿ ಏನು ಡಸ್ಟ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು. ಇಷ್ಟು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಬ್ಲೆಂಡ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟ್ ಏನು ಅಂದರೆ ನಾವಿಲ್ಲಿ ಮಾಡಿರ್ತೀವಿ
ಅಂದರೆ ಆಫ್ ಕ್ರೀಸ್ ಕಟ್. ಅಂದರೆ ಈ ಐಬಾಲ್ ಇರುತ್ತಲ್ಲ, ಈ ಐಬಾಲಿಂದ ಈ ಕಡೆ ಹೋಗಬಾರ್ದು ನಮ್ಮದು. ಈ ಐಬಾಲ್ ಇರುತ್ತಲ್ಲ, ಈ ಐಬಾಲ್ ಮೇಲೇ ಏನು ಮಾಡಬೇಕು, ಶಿಮ್ಮರ್ ಬರಬೇಕು. ಐಬಾಲಿಂದ ಈ ಕಡೆ ಅಷ್ಟೇ ಶಿಮ್ಮರ್ ಇರಬೇಕು, ಈ ಕಡೆ ಕಲರ್ ಇರಬೇಕು ನಮ್ಮದು. ಅದನ್ನೇನು ಮಾಡಬೇಕು, ಮರ್ಜ್ ಮಾಡಬೇಕು. ನಾವು ಮರ್ಜ್ ಮಾಡಿದಾಗ ನಮಗೆ ಅದು ಇದು ಎಕ್ಸ್ಟ್ರಾ ಹಚ್ಚಿದ್ದಾರೆ ಅಥವಾ ಇದನ್ನೇನೋ ಮಾಡಿದ್ದಾರೆ ಅನ್ನೋ ಥರ ಕಾಣೋದಿಲ್ಲ. ಅದು ಎರಡು ಮರ್ಜ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಗೆ ಐ ಮೇಕಪ್. ಇದಾದಮೇಲೆ ನಾವು ಇನ್ನು ಐಲೈನರ್ ಮಾಡಬೇಕು. ಮತ್ತು ನಾನು ನಿಮಗೆ ಇದರಲ್ಲೇ ಐಲ್ಯಾಶಸ್ ಹಾಕ್ದೇನೆ ನಿಮಗೆ ಈಗ ಏನು ಮಾಡ್ತೀನಿ ಅಂದರೆ ಐ ಲೈನರ್ನ ಹೇಗೆ ಅಪ್ಲಿಕೇಶನ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಐಲೈನರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತೇನೋ ಅಂದ್ರೂ ಇಷ್ಟು ಮಾಡಿರೋ ಐ ಮೇಕಪ್ಪು ಏನಾಗುತ್ತೆ ಅಂದರೆ ನಿಧಾನಕ್ಕೆ ಯಾವ ಥರ ಶೇಪ್ನ ಕೊಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನಾನು ಲ್ಯಾಶಸ್ ಹಾಕಿದೆ ಅಂದರೆ ನಿಮಗೆ ಅದು ನೀಟಾಗಿ ಗೊತ್ತಾಗಲ್ಲ ಅನ್ನೋ ದೃಷ್ಟಿಯಿಂದ ನಾನೇನು ಮಾಡ್ತೀನಿ, ಲ್ಯಾಶಸ್ ಹಾಕ್ತೇನೆ ಐಲೈನರ್ ಅಪ್ಲಿಕೇಶನ್ ಮಾಡ್ತೀನಿ. ನಾನು ಮೆಬಿಲಿಯನ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆ ನಾವು ಪಾಟಲ್ಲೂ ಸಹಿತನೂ ಚೆನ್ನಾಗಿ ಲೈನರ್ ಅಪ್ಲಿಕೇಶನ್ನ ಮಾಡ್ಬೋದು. ಆದರೆ ಇವಾಗ ಎಲ್ಲರ ಹತ್ರನೂ ಅವೈಲೇಬಲ್ ಇರುತ್ತೋ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮೆಬಿಲಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ಅರ್ಧ ಇಲ್ಲಿಂದ ಏನು ಮಾಡಬೇಕು, ಇಲ್ಲಿಂದ ಅಪ್ಲಿಕೇಶನ್ನ ಮಾಡಬೇಕು. ಎಲ್ಲಿಗೆ ಅಂದರೆ ಇಲ್ಲಿವರೆಗೂ ಮಾಡಬೇಕು, ಹೀಗೆ. ಅದು ಹೇಗೆ ಅಂದರೆ ಐಲೈನರ್ನ ಅಪ್ಲಿಕೇಶನ್ ಮಾಡೋದ್ರಲ್ಲೂ ಒಂದು ಟ್ರಿಕ್ಸ್ ಇದೆ. ಏನು ಅಂದರೆ ಈ ಐಬ್ರೋದಿಂದ ಸ್ಕಿನ್ನ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದಾಗ ನಮಗೆ ನೀಟಾಗಿ ಸ್ಕಿನ್ ಸಿಗುತ್ತೆ. ನಾವು ಹಾಗೆ ಅಪ್ಲಿಕೇಶನ್ ಮಾಡಿದರೆ ನಮಗೆ ನೀಟಾಗಿ ಅದು ಐಲೈನರ್ ಅಪ್ಲಿಕೇಶನ್ ಆಗಲ್ಲ. ಲಿಫ್ಟ್ ಮಾಡಿದಾಗ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಸ್ಕಿನ್ ಸಿಗುತ್ತೆ ನಮಗೆ. ಅವಾಗ ನಮಗೆ ಬೇಗನೂ ಅಪ್ಲಿಕೇಶನ್ ಆಗುತ್ತೆ, ನೀಟಾಗೂ ನಮಗೆ ಶೇಪ್ ಎಲ್ಲಿ ಬರ್ತಿದೆ ಅನ್ನೋದು ಸಹಿತನೂ ಗೊತ್ತಾಗುತ್ತೆ. ತುಂಬ ಜಾಸ್ತಿನೂ ಆಗಲ್ಲ, ಆವಾಗ ರಿಂಕಲ್ಸ್ ಬರಲ್ಲ ನಮ್ಮ ಐ ಮೇಕಪ್ ಐ ಲೈನರಲ್ಲಿ. ಇನ್ನು ಜಾಸ್ತಿ ಲೆಂತ್ ಕೊಡ್ತೀವಿ ಅಂದರೆ ಕೊಡ್ಬೋದು, ಅಂದರೆ ನನ್ನ ಅನಿಸಿಕೆ ಸಾಕು ಇಷ್ಟೇ ಅನಿಸುತ್ತೆ. ಇದರಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆದಮೇಲೆ ನಾವು ಉಳಿದಿರೋದನ್ನ ಹೀಗೆ ನಾವು ಕೈನ ಲಿಫ್ಟಲ್ಲೇ ಇಟ್ಕೊಂಡಿರಬೇಕು. ಇಲ್ಲಿ ತುಂಬ ತಿನ್ನಾಗಿ ಬರಬೇಕು. ಒಂದು ಲೈನ್ ಅಂತೀವಲ್ಲ ಹಾಗೆ ತುಂಬ ತಿನ್ನಾಗಿ ಏನು ಮಾಡಬೇಕು, ಅಪ್ಲಿಕೇಶನ್ನ ಮಾಡಬೇಕು. ನಿಮಗಿನ್ನ ಇಲ್ಲೂ ಅಷ್ಟೇ ನಾವು ಇಲ್ಲೂ ಲಿಫ್ಟ್ ಮಾಡೋದ್ರಿಂದ ನಮಗೆ ಈ ಐ ತುಂಬ ನೀಟಾಗಿ ಲಿಫ್ಟ್ ಮಾಡಿ ಈ ಮೂಲೆನ ಹೀಗಿರುತ್ತಲ್ಲ ಹೀಗೆ ಲಿಫ್ಟ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಶೇಪ್ ಕೊಡಬೇಕು. ಶೇಪ್ ಕೊಟ್ಟರೆ ತುಂಬ ಚೆನ್ನಾಗಿ ನಮಗೆ ಏನು ಕಾಣುತ್ತೆ, ಫಿನಿಶಿಂಗ್ ಬರುತ್ತೆ ಐ ಮೇಕಪ್ ಲೈಟಾಗಿ. ಕಾಣಿಸ್ತಿದೆನಾ? ಇಷ್ಟು ಮಾಡಿ ಐಲ್ಯಾಶಸ್ ಹಾಕಿ, ನಾನು ಬಳಸ್ತಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಐಲೈನರು. ಇಷ್ಟು ನೀಟಾಗಿ ಹೀಗೆ ಕೆಳಗಡೆ ಹಿಂಗೆ ಎಳ್ಕೊಂಡು ನಾವು ಈ ಥರ ತುಂಬ ತಿನ್ನಾಗಿ, ಡಾರ್ಕ್ ಬೇಕಂದರೆ ಡಾರ್ಕ್ ಮಾಡ್ಬೋದು, ಆದರೆ ತುಂಬ ಲೈಟಾಗಿ ಕೊಟ್ಟರೆ ಸಾಕು, ಚೆನ್ನಾಗಿ ಕಾಣುತ್ತೆ.
ಇಷ್ಟು ಲೈಟಾಗಿದ್ದರೆ ಸಾಕು. ಯೂರೋ ಪ್ಯಾರಿಸ್ ಅವ್ರದ ಐ ಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ. ನಂಬರ್ ಬಂದು 54 ಆಗಿರುತ್ತೆ. ಇದು ನಾರ್ಮಲ್ ಆಗಿ ಬ್ರೈಡ್ಗೆ, ಸೆಮಿ ಬ್ರೈಡ್ಗೆ ಎಲ್ಲರಿಗೂ ಮ್ಯಾಚ್ ಆಗುತ್ತೆ. ಇದು ನಿಮಗೆ ಲ್ಯಾಶಸ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂದರೆ ಈ ಕಡೆ ಲ್ಯಾಶಸ್ನ ಹೇಗೆ ಫಿಕ್ಸ್ ಮಾಡಬೇಕು ಅಂದರೆ ಈ ಕಡೆ ಚಿಕ್ಕದಿರುತ್ತೆ, ಈ ಕಡೆ ದೊಡ್ಡ ಇರುತ್ತೆ. ದೊಡ್ಡ ಇರೋದು ಎಡ್ಜಲ್ಲಿ ಬರಬೇಕು. ಯೂಸ್ ಮಾಡ್ತಾ ಇರೋ ಮಸ್ಕರ ಬಂದು ಮೆಬಿಲಿಯನ್ ಅವ್ರದ್ದು. ಇದು ತುಂಬ ಚೆನ್ನಾಗಿ ಬರುತ್ತೆ, ವಾಟರ್ ಪ್ರೂಫ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ಡ್ರೈ ಇದೆ ತುಂಬ. ಮಸ್ಕರನ ಫಸ್ಟ್ ನಮ್ಮ ರಿಯಲ್ ಐ ಲ್ಯಾಶಸ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ನಾವು ಡಮ್ಮಿ ಐ ಲ್ಯಾಶಸ್ನ ಹಾಕಬೇಕಾಗುತ್ತೆ. ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇವತ್ತಿನ ನಂದು ಫಸ್ಟ್ ಡೇಯ ಐ ಮೇಕಪ್ ಲುಕ್ ಆಗಿರುತ್ತೆ. ಯಾರಿಗೆಲ್ಲ ಇದರಲ್ಲಿ ಇನ್ನೂ ಏನು ಅರ್ಥ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ಥರ ಐ ಮೇಕಪ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಾನು ಇನ್ನೂ ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.